ಮರ್ತ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತನಟ್ಟಿದನಯ್ಯ ಒಬ್ಬ ಶರಣನ. ಆ ಶರಣ ಬಂದು ಕಲ್ಯಾಣವೆಂಬ ಶಿವಪುರುವ ಕೈಲಾಸವು ಮಾಡಿ ರುದ್ರಗಣ ಪ್ರಮಥಗಣಗಳೆಲ್ಲರ ಹಿಡಿತಂದು ಅಸಂಖ್ಯಾತರೆಂದು ಹೆಸರಿಟ್ಟು ಕರೆದು ಭಕ್ತಿಯ ಕುಳಸ್ಥಲವ ಶ್ರುತದೃಷ್ಟ ಪವಾಡದಿ ಮೆರೆದು ತೋರಿ ಜಗವರಿಯಲು ಶಿವಾಚಾರದ ಧ್ವಜವನೆತ್ತಿಸಿ ಮರ್ತ್ಯಲೋಕ ಶಿವಲೋಕವೆರಡಕ್ಕೆ ನಿಚ್ಚಣಿಕೆಯಾದನು. ಆ ಶಿವಶರಣನ ಮಹಾಮನೆಯೊಳಗಿಪ್ಪ ಗಣತಿಂಥಿಣಿಯ ಕಂಡು ಎನ್ನ ಮನ ಉಬ್ಬಿಕೊಬ್ಬಿ ಹರ್ಷದೊಳು ಓಲಾಡುತ್ತಿದ್ದೆನಯ್ಯ. ಗುಹೇಶ್ವರನ ಶರಣ ಸಂಗನ ಬಸವಣ್ಣನ ದಾಸೋಹದ ಘನವನೇನೆಂದೆನಬಹುದು ನೋಡ ಸಿದ್ದರಾಮಯ್ಯ. ಇದು ಅಲ್ಲಮಪ್ರಭುಗಳು ಬಸವಣ್ಣನವರ ಕಲ್ಯಾಣವನ್ನು ಕಂಡಾಗ, ಬಸವಣ್ಣನವರ ಕಾರ್ಯಗಳನ್ನು ಕಂಡಾಗ ಸಿದ್ದರಾಮೇಶ್ವರರಿಗೆ ಪರಿಚಯ ಮಾಡಿಕೊಡ್ತಾ ಹೇಳಿರ್ತಕ್ಕಂತಹ ವಚನ. ಮರ್ತ್ಯಲೋಕ ಅಂದರೆ ಗೊತ್ತು ನಿಮಗೆಲ್ಲ, ಭೂಲೋಕ. ಈ ಮರ್ತ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತನಟ್ಟಿದನಯ್ಯ ಒಬ್ಬ ಶರಣನ. ಅಂದರೆ ಈ ಭೂಲೋಕ ಹಾಳಾಗ್ತಿರುತ್ತೆ. ಯಾಕೆ ಹಾಳಾಗತ್ತೆ? ಸ್ವಾರ್ಥ, ಸಂಕುಚಿತತೆ, ಜಾತೀಯತೆ, ಶೋಷಣೆ ಮುಂತಾದ ಅನೇಕ ಗುಣಗಳು, ಅವುಗಳಿಂದ ಈ ಮರ್ತ್ಯಲೋಕ ನರಕ ಆಗ್ತಿರುತ್ತೆ. ಆಗಾಗ ಈ ಮರ್ತ್ಯಲೋಕವನ್ನು ಸುಧಾರಿಸ್ಲಿಕ್ಕೋಸ್ಕರವಾಗಿ ಪುಣ್ಯಾತ್ಮರು, ಮಹಾತ್ಮರು, ಪ್ರವಾದಿಗಳು, ತ್ಯಾಗಿಗಳು, ಯೋಗಿಗಳು, ಅವತಾರ ಪುರುಷರು ಅವತಾರ ತಾಳ್ತಿರ್ತಾರೆ. ಅದನ್ನೇ ಭಗವದ್ಗೀತೆಯ 2 ಶ್ಲೋಕಗಳು ಹೇಳ್ತಕ್ಕಂಥದ್ದು. ನಿಮಗೆಲ್ಲ ಕೆಲವರಿಗೆ ಬಾಯಿಗೆ ಬರುತ್ತೆ ಅಂತ ಅಂದ್ಕೊಳ್ತೀನಿ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಂ ಅಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಾರದಂತಹ ನಮ್ಮ ಕೆಲವರು ವಿಷ್ಣುವಿನ 10 ಅವತಾರಗಳು ಮಾತ್ರ ಅವತಾರ ಅಂತ ತಿಳ್ಕೊಂಡಿದ್ದಾರೆ. ಅಲ್ಲ, ಈ ಶ್ಲೋಕ ಹೇಳ್ತಾ ಇರ್ತಕ್ಕಂಥದ್ದು ಇಡೀ ಕೇವಲ ಭಾರತಕ್ಕೆ ಸೀಮಿತವಾಗಿ ಅಲ್ಲ, ಇಡೀ ಭೂಮಂಡಲಕ್ಕೆ ಸೀಮಿತವಾಗಿ, ಇಡೀ ವಿಶ್ವಕ್ಕೆ ಸೀಮಿತವಾಗಿ ವಿಶ್ವವನ್ನು ವ್ಯಾಪಿಸಿರ್ತಕ್ಕಂಥದ್ದು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಯಾವಾಗ ಧರ್ಮ ಗ್ಲಾನಿ ಆಗುತ್ತೋ, ಯಾವಾಗ ಧರ್ಮ ಕಡಿಮೆ ಆಗುತ್ತೋ, ಯಾವಾಗ ಅಧರ್ಮ ಹೆಚ್ಚಾಗುತ್ತೋ, ಆವಾಗ ನಾನು ಹುಟ್ಟಿ ಬಂದು ಎಲ್ಲಿಂದ ಹುಟ್ಟಿ ಬರ್ತೀನಿ? ತದಾತ್ಮಾನಾಂ ಸೃಜಾಮ್ಯಹಂ. ತತ್ ಆತ್ಮಾನಾಂ. ತತ್ ಅಂದರೆ ಗೊತ್ತು ನಿಮಗೆ, ಅದು ಆ ಅನ್ನೋ ಅರ್ಥ ಸಂಸ್ಕೃತದಲ್ಲಿ. ಆ ಅಧರ್ಮದ ಆತ್ಮದಿಂದಲೇ ಹುಟ್ಟಿ ಬಂದು ನಾನು ಸರಿಪಡಿಸ್ತೀನಿ. ಪರಿತ್ರಾಣಾಯ ಸಾಧೂನಾಂ. ಸಾಧುಗಳು ಅಂದರೆ ಕಾವಿ ಬಟ್ಟೆ ಧರಿಸಿದವರು ಅಂತ ಅಷ್ಟೇ ತಿಳ್ಕೊಬೇಕಾಗಿಲ್ಲ ನೀವು. ಸಜ್ಜನರು, ಸಜ್ಜನರ ಶಕ್ತಿಗೋಸ್ಕರ, ಸಜ್ಜನರಿಗೆ ಶಕ್ತಿ ಕೊಡುವುದಕ್ಕಾಗಿ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ಕೆಟ್ಟ ಕೆಲಸಗಳನ್ನು, ಕೆಟ್ಟ ಕಾರ್ಯಗಳನ್ನು ನಾಶ ಮಾಡಲಿಕ್ಕಾಗಿ ನಾನು ಯುಗ ಯುಗಗಳಲ್ಲಿ ಹುಟ್ಟಿ ಬರ್ತೀನಿ ಅಂತ ಹೇಳಿರ್ತಕ್ಕಂಥದ್ದು. ಇಲ್ಲಿ ಕೇವಲ ಭಾರತೀಯರ ಕಲ್ಪನೆ ಹಾಗೆ ಕೇವಲ 4 ಯುಗಗಳು 10 ಅವತಾರಗಳು ಅಂತ ಯಾರು ಭಾವಿಸ್ಬೇಕಾಗಿಲ್ಲ. ಇಡೀ ಭೂಮಂಡಲವೇ ಪರಮಾತ್ಮನ ಮಹಾಮನೆ. ಆ ದೃಷ್ಟಿಯಿಂದ ಎಲ್ಲ ದೇಶದಲ್ಲೂ ಎಲ್ಲ ಕಾಲದಲ್ಲೂ ಈ ಸಜ್ಜನರು, ಪರಾಕ್ರಮಿಗಳು ಹುಟ್ಟಿ ಬಂದು ದುಷ್ಟರ ವಿರುದ್ಧ ಹೋರಾಟ ಮಾಡ್ಬೋದು, ಅವರನ್ನು ಪರಿವರ್ತನೆ ಮಾಡ್ಬೋದು. ಆ ದೃಷ್ಟಿಯಿಂದ ಬುದ್ಧ, ಮಹಾವೀರ, ಬಸವಣ್ಣ, ಮಹಾತ್ಮ ಗಾಂಧೀಜಿ, ಇನ್ನು ವಿದೇಶಕ್ಕೆ ಹೋದರೆ ಅಲ್ಲಿ ಆದಿಕಾಲದಿಂದ ಅಂದರೆ ಸಾಕ್ರಟೀಸನ ಕಾಲದಿಂದ ಅಥವಾ ಅದಕ್ಕಿಂತ ಹಿಂದೆನೂ ಪ್ರವಾದಿಗಳು ಹುಟ್ಟಿರ್ಬೋದು. ಈ ಜಗತ್ತಿನಲ್ಲಿ 300 ಧರ್ಮಗಳು ಹುಟ್ಟಿ ಬೆಳೆದಿದ್ದಾವೆ ಅಂತ ತಿಳ್ಕೊಂಡು ತತ್ವಜ್ಞಾನಿಗಳು ಹೇಳ್ತಾರೆ. 20,000 ವರ್ಷಗಳ ಹಿಂದೆಯೇ ಇಟಲಿಯಲ್ಲಿ ಅತ್ಯಂತ ಮುಂದುವರೆದಂಥ ಚಿತ್ರಕಲೆ ಗುಹೆಗಳಲ್ಲಿ ಸಿಕ್ಕಿದೆ. ಸಿಂಧು ಬಯಲು ನಾಗರಿಕತೆ ಶೈವ ಧರ್ಮವನ್ನು ನೋಡಿದಾಗ ಸುಮಾರು ಒಂದು 30-40 ಸಾವಿರ ವರ್ಷಗಳಿಗಿಂತ ಪೂರ್ವದ್ದು. ಬ್ರಿಟಿಷರು ಬರೆದಂಥ ಇತಿಹಾಸನೇ ಇತಿಹಾಸ ಅಂದ್ಕೊಳ್ಬೇಕಾಗಿಲ್ಲ ನೀವು. ಕೇವಲ 5,000 ವರ್ಷ ಅಲ್ಲ,
5,000 ವರ್ಷದಿಂದ ಶಿಲಾಯುಗ ಇತ್ತು ಅಂತ ಬರೀತಾರೆ. ತಪ್ಪದು. ಯಾಕಂದ್ರೆ ಆಗಾಗ ಧರ್ಮಗಳು ಹುಟ್ಟಿ ಮತ್ತೆ ಅಳೆದು ಹೋಗಿದೆ. ಅಂದರೆ ಧರ್ಮಗಳು ಹುಟ್ಟೋದು ಹೇಗೆ ಸೃಷ್ಟಿ ಸ್ಥಿತಿ ಲಯ ಎಲ್ಲದಕ್ಕೂ ಅನ್ವಯ ಆಗತ್ತೆ. ಆದ್ದರಿಂದ ಹಾಗೆ ಬಸವಣ್ಣನವರು ಕೂಡ ಮರ್ತ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತ ಅಂದರೆ ಕ್ರಿಯೇಟರ್ ಗಾಡ್ ಪರಮಾತ್ಮ ಕಳಿಸಿದಂತಹ ಒಬ್ಬ ಶರಣ, ಒಬ್ಬ ಮಹಾತ್ಮ, ಪ್ರವಾದಿ, ಅವರು ಇಲ್ಲಿ ಏನು ಮಾಡಿದ್ರಂತೆ ಅಂದರೆ ಪ್ರಭುದೇವರು ಹೇಳೋದು, ರುದ್ರಗಣ ಪ್ರಮಥಗಣಗಳೆಲ್ಲರ ಹಿಡಿತಂದು. ರುದ್ರಗಣಗಳು ಅಂದರೆ ಪರಾಕ್ರಮಿಗಳು, ಪ್ರಮಥರು ಅಂದರೆ ಜ್ಞಾನಿಗಳು. ಅಂದರೆ ಮನುಷ್ಯನಲ್ಲಿ ಅನೇಕ ಸ್ವಭಾವದ ಜನಗಳಿರ್ತಾರೆ. ನ್ಯಾಯಮೂರ್ತಿಗಳಿದ್ದಾರೆ, ರಾಜಕಾರಣಿಗಳಿದ್ದಾರೆ, ಇಂಡಸ್ಟ್ರಿಯಲಿಸ್ಟ್ ಇದ್ದಾರೆ, ಆಮೇಲೆ ಯೋಗಿಗಳಿದ್ದಾರೆ, ಆಮೇಲೆ ಬುದ್ಧಿವಂತರಾದಂಥ ಸರ್ವೆಂಟ್ಸ್ ಸಿವಿಲ್ ಸರ್ವೆಂಟ್ಸ್ ಇದ್ದಾರೆ. ಅಂದರೆ ನಾಗರಿಕ ಸೇವಾ ಕಾರ್ಯ IAS IPS IFS ಎಲ್ಲ ರೀತಿಯವರು. ಅಂದರೆ ಒಬ್ಬೊಬ್ರದ್ದು ಒಂದೊಂದು ಸ್ವಭಾವ ಇರ್ತದೆ, ಒಬ್ಬೊಬ್ಬರು ಒಂದೊಂದು ರೀತಿ ಕೊಡುಗೆಗಳನ್ನು ಕೊಡ್ತಾರೆ. ಈ ಪ್ರಪಂಚವನ್ನು ಸುಧಾರಿಸ್ಲಿಕ್ಕೆ, ತಿದ್ದಲಿಕ್ಕೆ ಎಷ್ಟು ಜನ ಒಳ್ಳೆಯವರು ಬಂದರೂ ಕಡಿಮೆನೆ. ನಮ್ಮ ದೇಶ ಒಂದು ದೃಷ್ಟಿಯಿಂದ ಬಹಳ ವಿಶೇಷವಾದಂಥ ಕಾಲಘಟ್ಟದಲ್ಲಿ ನಾವೆಲ್ಲ ಇದ್ದೀವಿ. ನೀವೆಲ್ಲರೂ ಹಿರಿಯರಿದ್ದೀರಿ, ಆಲೋಚನೆ ಮಾಡಿಕೊಳ್ಳಿ ಮತ್ತು ನಿಮ್ಮ ಸಮಯವನ್ನು, ನಿಮ್ಮ ಶಕ್ತಿಯನ್ನು ಸರಿಯಾಗಿ ಬಳಸಿ. ಹಾಸ್ಪಿಟ್ಲಲ್ಲಿ ಅಥವಾ ಚಿಂತೆಯಲ್ಲಿ, ICUನಲ್ಲಿ ನಿಮ್ಮ ಶಕ್ತಿ ಕಳೆದು ಹೋಗಬಾರ್ದು. ನಿಮ್ಮ ಶಕ್ತಿ ಚೆನ್ನಾಗಿ ಬಳಕೆ ಆಗಬೇಕು. ಆ ದೃಷ್ಟಿಯಿಂದ ಭಾಳ ಒಳ್ಳೆ ಕಾಲದಲ್ಲಿ ನಾವಿದ್ದೀವಿ. ಭಾರತ ದೇಶದಲ್ಲಿ ಇವಾಗ ತುಂಬ ಒಳ್ಳೆ ಕಾಲ ಬಂದಿದೆ. ಸ್ವಾಮಿ ವಿವೇಕಾನಂದರು 1897ರಲ್ಲಿ ಒಂದು ಕಡೆ ಮಾತಾಡ್ತಾ ಒಂದು ಮಾತು ಹೇಳ್ತಾರೆ. ಏನು ಒಂದು 2-3 ಮಾತು ಹೇಳ್ತಾರೆ ಅವರು. ಅದನ್ನು ನಿಮ್ಮ ಗಮನಕ್ಕೆ ತರ್ತೀನಿ. 1897ರಲ್ಲಿ ಒಂದು ಮಾತು ಹೇಳ್ತಾರೆ ಅವರು, ಇನ್ನು 50 ವರ್ಷ ನಿಮ್ಮ ದೇವರುಗಳನ್ನೆಲ್ಲ ಕಟ್ಟಿಟ್ಬಿಡಿ. ಹಿಂಗೆ ಹೇಳ್ತಾರೆ ಅವರು. ಅಂದರೆ ಭಾರತೀಯರಿಗೆ ಸಿಕ್ಕಾಪಟ್ಟೆ ದೇವರುಗಳು ಇವರೇ ಸೃಷ್ಟಿ ಮಾಡಿ 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 ಸಿಕ್ಕಾಪಟ್ಟೆ ದೇವರುಗಳು ಮಾಡ್ಕೊಂಬಿಟ್ಟಿದ್ರು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಿಮ್ಮ ದೇವರುಗಳನ್ನೆಲ್ಲ ಕಟ್ಟಿಟ್ಬಿಡಿ, ಭಾರತ ಮಾತೆಯೇ ದೇವಿ ಅಂತ ಪೂಜೆ ಮಾಡಿ, ಇನ್ನು 50 ವರ್ಷದಲ್ಲಿ ಪವಾಡ ಜರುಗುತ್ತೆ ಅಂತ ಹೇಳಿದರು ಅವರು. ಸರಿಯಾಗಿ 50 ವರ್ಷಕ್ಕೆ ಏನು ಪವಾಡ ಆಯಿತು? 1897ರಿಂದ 50 ವರ್ಷ ಅಂದರೆ ಎಲ್ಲಿ ಬಂತು? 47 ಸ್ವಾತಂತ್ರ್ಯ ಬಂತಲ್ಲ, ಅದೇ ದೊಡ್ಡ ಪವಾಡ. ಅವ್ರು ಇನ್ನೊಂದು ಮಾತು ಹೇಳಿದ್ರು ಮಾತಾಡ್ತಾ ಅಮೆರಿಕಾದಲ್ಲಿ ಹೇಳಿದ್ರು, ಇಲ್ಲೇ ಹೇಳಿದ್ರು ಗೊತ್ತಿಲ್ಲ. ಯುರೋಪ್ ಕುದಿಯ ಬೆಂಕಿ ಮೇಲೆ ನಿಂತಿದೆ ಇವಾಗ. ಇದನ್ನು ತಂಪುಗೊಳಿಸುವಂತಹ ವಿಧಾನ ನೀವೇನಾದರೂ ಕಂಡುಕೊಳ್ಳದೆ ಹೋದರೆ ಮುಂದೆ ಬಹಳ ದೊಡ್ಡ ಯುದ್ಧವನ್ನು ಕಾಣ್ತೀರಿ ಅಂತ ಹೇಳಿದರು. ಸ್ವಾಮಿ ವಿವೇಕಾನಂದರು ದೇಹ ಬಿಟ್ಟ ಕೆಲವೇ ದಿನಗಳಲ್ಲಿ ಮಹಾಯುದ್ಧ ಪ್ರಾರಂಭ ಆಯಿತು. ಮೊದಲನೇ ಮಹಾಯುದ್ಧ, ಸುಮಾರು 2 ಕೋಟಿ ಜನ ಸತ್ತರು ಅಂತ ಕಾಣುತ್ತೆ. ಆ ನಂತರ 25 ವರ್ಷಗಳಲ್ಲಿ ಆ ಮಹಾಯುದ್ಧ ಪ್ರಾರಂಭ ಆಗಿದ್ದು 14ರಿಂದ 18ವರೆಗೆ ನಡೀತು. 39ರಿಂದ 45ವರೆಗೆ ಎರಡನೇ ಮಹಾಯುದ್ಧ ನಡೀತು. ಅದರಲ್ಲಿ ಇನ್ನೂ ಹೆಚ್ಚು ಜನ ಸತ್ತರೇನೋ ಗೊತ್ತಿಲ್ಲ. ಅದರಲ್ಲೂ ಕೋಟ್ಯಾಂತರ ಜನ ಸತ್ತಿದ್ದಾರೆ. ಅಂದರೆ ಪ್ರವಾದಿಗಳು. ಅವ್ರು ಇನ್ನೊಂದು ಮಾತು ಹೇಳ್ತಾರೆ ಮುಂದುವರೆದು, 20ನೇ ಶತಮಾನ 19ನೇ ಶತಮಾನ ಯುರೋಪಿಯನ್ಸ್ದು, 20ನೇ ಶತಮಾನ ಅಮೇರಿಕನ್ಸ್ದು, 21ನೇ ಶತಮಾನ ಭಾರತದ್ದು ಅಂತ ಹೇಳಿರ್ತಾರೆ. ಅದನ್ನು ಆವತ್ತು ಅಂದರೆ 19ನೇ ಶತಮಾನದಲ್ಲಿ ನಿಂತ್ಕೊಂಡು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇರಲಿಲ್ಲ. ಅಷ್ಟೊಂದು ದರಿದ್ರತೆ, ಪರಕೀಯರ ಆಳ್ವಿಕೆ, ಗುಲಾಮಗಿರಿ ಇದ್ದಂತಹ ಕಾಲದಲ್ಲಿ ಸ್ವಾಮಿ ವಿವೇಕಾನಂದರು ಪ್ರವಾದಿಯ ರೀತಿಯಲ್ಲಿ ಹೇಳ್ತಾರೆ 21ನೇ ಶತಮಾನ ಭಾರತದ್ದು ಅಂತ ತಿಳ್ಕೊಂಡು ಅದು ಇವಾಗ ಸತ್ಯ ಆಗ್ತಾ ಇದೆ. ಕಾಲು ಶತಮಾನಗಳಲ್ಲಿ ಸಿದ್ಧತೆ ಮಾಡಿಕೊಳ್ತು ಭಾರತ. ಇನ್ನು ಕಾಲು ಶತಮಾನಗಳು ಅಂದರೆ 26ರಿಂದ 50ರೊಳಗಡೆ ಭಾರತ ದೇಶ ವಿಶ್ವಗುರು ಆಗೇ ಆಗತ್ತೆ. ಗೊತ್ತಾಯ್ತಲ್ವಾ? ಸಂತೋಷ ಆಗಲಿಲ್ವಾ ನಿಮಗೆಲ್ಲ? ಅಯ್ಯೋ ದೇವರೇ, ಅದನ್ನು ಹೇಳಬೇಕಲ್ಲ ನಿಮಗೆ. ಅಂದರೆ ಯಾಕೆ ನಿಮಗೆ ಹೇಳ್ತೀನಿ ಅಂತಂದರೆ, ಅಮೇರಿಕಕ್ಕೆ ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು ಗೊತ್ತಾ? ಅಮೇರಿಕಕ್ಕೆ ಸ್ವಾತಂತ್ರ್ಯ ಬಂದು 250 ವರ್ಷ ಆಗುತ್ತೆ. ಈ ಜುಲೈ 4ಕ್ಕೆ ಅಮೇರಿಕಕ್ಕೆ ಸ್ವಾತಂತ್ರ್ಯ ಬಂದು 250 ವರ್ಷ ಆಗಿದೆ. ಅಲ್ಲಿ ಕೆಲವರು ತುಂಬ ಒಳ್ಳೆಯ ಅಧ್ಯಕ್ಷರುಗಳು ಬಂದರು. ಅಬ್ರಹಾಂ ಲಿಂಕನ್, ಜಾನ್ ಕೆನಡಿ, ಇನ್ನು ಕೆಲವರು ನನಗೆ ಗೊತ್ತಿಲ್ಲ ಹೆಚ್ಚು. ಆದರೆ ಇಡೀ ವಿಶ್ವಕ್ಕೆ
ಯುದ್ಧಗಳನ್ನು ಕೊಟ್ಟಿರೋ ಅಧ್ಯಕ್ಷರುಗಳೇ ಜಾಸ್ತಿ ಅಲ್ಲಿ. ಅಲ್ಲಿ ಇದುವರೆಗೆ ಒಬ್ಬ ಯೋಗಿ, ಒಬ್ಬ ತ್ಯಾಗಿ, ಒಬ್ಬ ಪರಮಹಂಸ, ಒಬ್ಬ ಅವತಾರಿ ಪುರುಷ ಅಮೇರಿಕಾದಲ್ಲಿ 250 ವರ್ಷದಲ್ಲಿ ಇನ್ನೂ ಹುಟ್ಟಿದಂಗೆ ಕಾಣಲಿಲ್ಲ, ಇನ್ನೂ ಹುಟ್ಟಿಲ್ಲ. ನಾನು ಅಮೇರಿಕಕ್ಕೆ ಹೋಗಿ ಬಂದವ್ರಿಗೆ ಕೇಳ್ತಾ ಇದ್ದೆ, ಹಿಮಾಲಯದ ಪರ್ವತದ ಥರ ಅಮೇರಿಕಾ ದೇಶದಲ್ಲಿ ಪರ್ವತಗಳಿದೆಯಾ ಅಂತ ಕೇಳಿದೆ. ಜಯಪ್ರಕಾಶ್ ಅಂತ ಒಬ್ಬರು ನಮ್ಮವರೇ, ಅವ್ರು ಕ್ರೈಸ್ತ ಧರ್ಮ, ಅವ್ರ ಅಜ್ಜನ ಕಾಲದಿಂದ ಕ್ರೈಸ್ತರಾಗಿದ್ದಾರೆ. ಆದರೆ ಅವ್ರ ಗುಣ ಎಲ್ಲ ಪೂರ್ವ. ಅದಕ್ಕೆ ನಾನು ಅವ್ರಿಗೆ ಹೇಳ್ತೀನಿ, ಜಯಪ್ರಕಾಶ್ ಫ್ರಾನ್ಸಿಸ್ ಅಂತಿದೆ ಅವ್ರ ಹೆಸರು. ನೀವು ಜಯಪ್ರಕಾಶ್ ಫ್ರಾನ್ಸಿಸ್ ಅಲ್ಲ, ಜಯಪ್ರಕಾಶ್ ಜೋಶಿ ಅಂತ ಹೇಳ್ತಿದ್ದೇನೆ. ಅಂದರೆ ಅಷ್ಟು ನಮಗೆಲ್ಲ ಚಾರ್ಧಾಮಕ್ಕೆಲ್ಲ ಕರ್ಕೊಂಡೋಗಿದ್ರು ಅವರು. ಅವರ ಮಾರ್ಗದರ್ಶನದಲ್ಲೇ ಹೋಗಿದ್ವಿ ನಾವು. ಚಾರ್ಧಾಮ್ ಯಾತ್ರೆ ಮತ್ತು 6 ಪ್ರಯಾಗಗಳು ಎಲ್ಲ ನೋಡ್ಕೊಂಡು ಬಂದಿದ್ವಿ. ಆವಾಗ ಅವ್ರಿಗೆ ಕೇಳಿದೆ, ಅಮೇರಿಕಾದಲ್ಲಿ ನಮ್ಮಲ್ಲಿ ಹಿಮಾಲಯ ಇದ್ದಂಗೆ, ಹಿಮಾಲಯದ ಮಹಾತ್ಮರು ಇದ್ದಂಗೆ ಅಮೇರಿಕಾದಲ್ಲಿ ಇದ್ದಾರ ಅಂತ ಕೇಳಿದೆ. ಅಲ್ಲಿ ವಿಸ್ತೀರ್ಣದಲ್ಲಿ, ಎತ್ತರದಲ್ಲ, ವಿಸ್ತೀರ್ಣದಲ್ಲಿ ಹಿಮಾಲಯದಷ್ಟೇ ಅಥವಾ ಹಿಮಾಲಯಕ್ಕಿಂತ ಜಾಸ್ತಿ ಇದೆ. ಆಂಡೀಸ್ ಪರ್ವತ ಅಂತಿದೆ, ಗೊತ್ತಾಯ್ತಲ್ವ? ಆಂಡೀಸ್ ಪರ್ವತ, ಅಲ್ಲೂ ಯಾವಾಗಲೂ ಮಂಚು ಬಿದ್ದಿರುತ್ತೆ, ತುಂಬ ಚಳಿ. ಆದರೆ ಅಲ್ಲಿ ಒಬ್ಬನು ಸಾಧಕ, ಒಬ್ಬ ಯೋಗಿ ಇಲ್ಲ, ಆಂಡೀಸ್ ಪರ್ವತದಲ್ಲಿ ಇಲ್ಲ. ಇನ್ನು ಬೇರೆ ಬೇರೆ ಖಂಡದಲ್ಲಿ, ಆಸ್ಟ್ರೇಲಿಯಾದಲ್ಲಿ ಪರ್ವತಗಳಿದೆ, ಅಲ್ಲೂ ಯೋಗಿಗಳು ತ್ಯಾಗಿಗಳು ಇಲ್ಲ. ಆಫ್ರಿಕಾದಲ್ಲೂ ಪರ್ವತಗಳಿದೆ, ಅಲ್ಲಿಯೂ ಇಲ್ಲ. ಜಪಾನ್ ದೇಶದಲ್ಲಿ ಮಾತ್ರ ಅಲ್ಲಿ ಯೋಗಿಗಳಿದ್ದಾರೆ, ಸಂತರಿದ್ದಾರೆ. ಭಾರತ ದೇಶದಲ್ಲಿ ಇವತ್ತಿಗೂ ನೀವು ಹಿಮಾಲಯಕ್ಕೆ ಹೋದರೆ ಲಕ್ಷಾಂತರ ಜನ ಸಾಧುಗಳು ಸಿಗ್ತಾರೆ. ಆದರೆ ಕೆಲವೇ ಮಂದಿ, ಬೆರಳೆಣಿಕೆ ಎಷ್ಟಾದರೂ ಮಂದಿ 400 ವರ್ಷ, 300 ವರ್ಷ, 200 ವರ್ಷ ಬದುಕಿರ್ತಕ್ಕಂಥ ಯೋಗಿಗಳು ಇವತ್ತಿಗೂ ನಿಮಗೆ ಸಿಗ್ತಾರೆ ಅಂತ ಕಾಣುತ್ತೆ ಹಿಮಾಲಯದಲ್ಲಿ. ಅವರೆಲ್ಲರ ಪ್ರಾರ್ಥನೆ ಒಂದೇ, ಇಡೀ ಭೂಲೋಕಕ್ಕೆ ಒಳ್ಳೆಯದಾಗಲಿ. ಭಾರತೀಯ ಸಂಸ್ಕೃತಿ, ಧ್ಯಾನ ಪರಂಪರೆ, ಸಮಾಧಿ ಪರಂಪರೆ, ಅಂದರೆ ಜೀವಂತವಾಗಿ ಇದ್ದಾಗಲೇ ಪರಮಾತ್ಮನನ್ನು ಸಂಪೂರ್ಣವಾಗಿ ಕಣ ಕಣದಲ್ಲಿಯೂ ತುಂಬಿಸಿಕೊಳ್ತಕ್ಕಂತಹ ನಿರ್ವಿಕಲ್ಪ ಸಮಾಧಿಯನ್ನು ಸಾಧಿಸಿರ್ತಕ್ಕಂಥವರು ಭಾರತ ದೇಶದಲ್ಲಿ ಇವತ್ತಿಗೂ ಸಿಗ್ತಾರೆ ನಿಮಗೆ. ಆದರೆ ಅವರು ಗುಪ್ತವಾಗಿರ್ತಾರೆ, ಎಲ್ಲರ ಜೊತೆ ಎಲ್ಲರೂ ಪ್ರಕಟ ಮಾಡ್ಕೊಳ್ಳಲ್ಲ. ಅವರು ಕೆಲವು ಸಾರಿ ಮೈ ಮೇಲೆ ಬಟ್ಟೆಯನ್ನು ಕೂಡ ಧರಿಸದೇ ಇರ್ಬೋದು, ಅಂಥವ್ರು ಇವತ್ತಿಗೂ ಭಾರತದಲ್ಲಿದ್ದಾರೆ. ಸುಮಾರು ಒಂದು ಕಡೆ ಉತ್ತರದಿಂದ ದಕ್ಷಿಣಕ್ಕೆ, ಅಲ್ಲ ಪೂರ್ವದಿಂದ ಪಶ್ಚಿಮಕ್ಕೆ ಹಿಮಾಲಯ ಸುಮಾರು 3000 ಕಿಲೋಮೀಟರ್ ವಿಸ್ತೀರ್ಣವಾಗಿದೆ ಉದ್ದ. ಆಮೇಲಿಂದ ಉತ್ತರದಿಂದ ದಕ್ಷಿಣಕ್ಕೆ ಸುಮಾರು 500 ಕಿಲೋಮೀಟರ್ ಅಗಲ ಇದೆ ಹಿಮಾಲಯ ಪರ್ವತ. ಪಾಕಿಸ್ತಾನ ಮತ್ತು ಭಾರತ ಎಲ್ಲ ಸೇರಿಕೊಂಡ್ರೆ ಆಫ್ಘನಿಸ್ತಾನದಿಂದ ಹಿಡ್ಕೊಂಡು ಈ ಕಡೆ ಕಲ್ಕತ್ತಾದವರೆಗೆ ಸುಮಾರು 3500 ಕಿಲೋಮೀಟರ್ ವಿಸ್ತೀರ್ಣ ಆಗ್ಬೋದು, ಉದ್ದ ಆಗ್ಬೋದು. ಅಷ್ಟರಲ್ಲಿ ನಿಮಗೆ ಸುಮಾರು 4 ರಿಂದ 5 ಲಕ್ಷ ಜನ ಸಾಧುಗಳು. ಅಂದರೆ ಏನೂ ಬೇಡ ನಮಗೆ, ನಾವು ಕೇವಲ ಪರಮಾತ್ಮನಿಗಾಗಿ ಬದುಕುವವರು, ಭೂಮಂಡಲಕ್ಕಾಗಿ ಬದುಕುವವರು, ಹಿತಕ್ಕಾಗಿ ಬದುಕುವವರು, ನನ್ನ ಆತ್ಮೋದ್ಧಾರಕ್ಕಾಗಿ ಬದುಕುವವರು ಅಂತ ಹೇಳಿ ಇಷ್ಟು ಜನ ಇದ್ದಾರೆ. 500 ಕಿಲೋಮೀಟ್ರ್ ಅಗಲ ಇದೆ ಹಿಮಾಲಯ, 500 ಕಿಲೋಮೀಟ್ರ್ಗಿಂತ ಜಾಸ್ತಿ ಅಗಲ ಇದೆ. ಇಷ್ಟು ಪವಿತ್ರವಾದ ಭೂಮಿ ಭಾರತ ದೇಶದಲ್ಲಿದೆ. ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ನಿಮಗೆ. ಸ್ವಾಮಿ ಮಹರ್ಷಿ ಅರವಿಂದರು ಒಂದು ಮಾತು ಹೇಳಿದ್ದಾರೆ, ನೀವೆಲ್ಲ ಇದು ಯಾವಾಗಲೂ ಚೆನ್ನಾಗಿ ನೆನ್ಪಿಟ್ಕೊಂಡಿರ್ಬೇಕು. ಭಾರತ ಅಂದರೆ ಪರಮಾತ್ಮನ ಲ್ಯಾಬೊರೇಟರಿ ಅಂತ ಕರೀತಾರೆ. ಪರಮಾತ್ಮನ ಪ್ರಯೋಗಶಾಲೆ ಭಾರತ ಅಂದರೆ. ಏನು ಪ್ರಯೋಗ ಮಾಡ್ತಿದ್ದಾನೆ ಪರಮಾತ್ಮ ಅಂದರೆ ಶಾಂತಿ, ಸತ್ಯ, ಅಹಿಂಸೆ, ಆಮೇಲಿಂದ ಧ್ಯಾನ, ಇವಕ್ಕೆಲ್ಲ ಪ್ರಯೋಗಶಾಲೆ ಇದು ಭಾರತ ದೇಶ. ಭಾರತ ದೇಶಕ್ಕೆ ಪ್ರಳಯ ಇಲ್ಲ ಅಂತಾರವರು. ಭಾರತ ದೇಶ ಪ್ರಳಯಾಗ್ನಿಯಲ್ಲಿ ಬೆಂದು ಹೋಗಲ್ಲ, ಇಲ್ಲಿ ಉಳಿಬೇಕಿದು. ಒಂದು ವೇಳೆ ಭಾರತ ದೇಶ ಹೊರಟೋದ್ರೆ ಮುಗೀತು, ಭೂಮಂಡಲದ ಇತಿಹಾಸ ಮುಗೀತು ಅಂತ ಹೇಳ್ತಾರೆ ಅವರು. ಅದಕ್ಕೆ ನಮ್ಮ ಭಾರತದ ರಾಜಕಾರಣಿಗಳು ಕೂಡ ಒಂದು ಸಂಕಲ್ಪ ಮಾಡಿದ್ದಾರೆ, ಪರಮಾಣು ಬಾಂಬನ್ನು ನಾವು ಮೊದಲು ಹಾಕಲ್ಲ, ನಾವು ಯಾರ ಮೇಲೂ ಪರಮಾಣು ಬಾಂಬನ್ನು ಹಾಕಲ್ಲ, ನಮ್ಮ ಮೇಲೆ ಹಾಕಿದರೆ ನಾವು ಬಿಡಲ್ಲ ಅನ್ನೋ ಮಾತನ್ನು ವಾಜಪೇಯಿಯವ್ರ ಕಾಲದಿಂದ ಹಿಡ್ಕೊಂಡು ಇಲ್ಲಿವರೆಗೂ ಅದನ್ನು ಹೇಳ್ಕೊತ ಬಂದಿದ್ದಾರೆ. ಮೊದಲು ಯುದ್ಧ ಪ್ರಾರಂಭ ಮಾಡಲ್ಲ ಭಾರತೀಯರು. ಹಿಂದೆ ಏನಾಗಿದೆಯೋ ಹಿಂದಿನ ಬಿಟ್ಬಿಡೋಣ, ಯಾಕಂದರೆ ಇತಿಹಾಸವನ್ನು ಕೆಲವು ಸರಿಯಾಗಿ ದಾಖಲೀಕರಣ ಮಾಡಿಲ್ಲ. ಹಿಂದಿಂದ ಏನಾರ ಇರಲಿ. ಆಮೇಲೆ ಪುರಾಣದ ಭರಾಟೆ ಒಳಗಡೆ ಕೊಚ್ಚಿ ಹೋಗ್ಬಿಟ್ಟಿದ್ದಾರೆ ಇತಿಹಾಸ. ಪುರಾಣದ ವೈಭವೀಕರಣದಲ್ಲಿ ಇತಿಹಾಸ ಸರಿಯಾಗಿ ದಾಖಲಾಗಿಲ್ಲ. ಇವಾಗ ಕೆಲವೇ ವರ್ಷಗಳಲ್ಲಿ ಭಾರತ ದೇಶ ಒಳ್ಳೆ ಹೆಸರನ್ನು ಪಡ್ಕೊಂಡಿದೆ.
ಭ್ರಷ್ಟಾಚಾರ ಮುಕ್ತ ಆಗ್ತಾ ಇದೆ, ಇನ್ನೂ ಆಗಬೇಕಾಗಿದೆ, ಬಹಳ ಪ್ರಗತಿ ಆಗಬೇಕಾಗಿದೆ. ಆ ವಿಷಯದಲ್ಲಿ ಶಿಸ್ತು, ಸ್ವಚ್ಛತೆ, ಸಮಯ ಪಾಲನೆ ಇವೆಲ್ಲವನ್ನು ನಾವೆಲ್ಲರೂ ಕಲ್ತ್ಕೋಬೇಕು. ಇನ್ನು ಮತ್ತೆ ನೀವು ಲಕ್ಷ್ಮೀಪುತ್ರರು ನಮಗೇನು ವಯಸ್ಸಾಯಿತು ಬಿಡಿ ಸ್ವಾಮೀಜಿ ಅಂತ ಅನ್ಬೇಡಿ, ಗೊತ್ತಾಯ್ತಲ್ಲ. ನೀವು ಹಾಸಿಗೆಯಲ್ಲಿ ಮಲ್ಕೊಂಡು ನಿಮ್ಮ ದೇಹ ಬಿಡೋವರೆಗೂ ನೀವು ದೇಶಭಕ್ತರಾಗಿರಬೇಕು. ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಹಾಗೇ ಇದ್ದರು, ನಾವು ಹಾಗೇ ಇರಬೇಕು. ICUನಲ್ಲಿ ನಾನು ಸಾಯಲ್ಲ ಅಂತ ಸಂಕಲ್ಪ ಮಾಡಿ, ಗೊತ್ತಾಯ್ತಲ್ವಾ. ICUಗೆ ಹೋಗಲ್ಲ ನಾನು, ನಿಮಗೆ ಹೋಗಲಾರ್ದಂಥ ಕಲೆಯನ್ನು ನಾನು ಹೇಳ್ಕೊಡ್ತೀನಿ. ನಾನು ಹಾಸಿಗೆ ಮೇಲೆ ಬಿದ್ದು ಇನ್ನೊಬ್ಬರ ಹತ್ರ ಸೇವೆ ಮಾಡಿಸ್ಕೊಂಡು ನಾನು ಸಾಯಲ್ಲ ಸಂಕಲ್ಪ ಮಾಡಿ ನೀವು ಹಾಗೆ ಬದುಕುವ ಕ್ರಮವನ್ನು ಹೇಳಿಕೊಡೋ ಜವಾಬ್ದಾರಿ, ಕಲಿಸ್ಕೊಡೋ ಜವಾಬ್ದಾರಿ ನಂದು. ನೀವು ಕಲಿಯಕ್ಕೆ ಸಿದ್ಧವಾಗಿದ್ದರೆ, ಗೊತ್ತಾಯ್ತಲ್ಲ. ಅಲ್ಲಿ ತನಕ ನಿಮಗೆ ಸರ್ಕಾರ ಪೆನ್ಷನ್ ಕೊಡ್ತಿರುತ್ತೆ, ಎಷ್ಟೋ ಸ್ವಲ್ಪ ಹಣ ಕೊಡ್ತಿರುತ್ತೆ. ಅದನ್ನು ನಿಮ್ಮ ಆನಂದಕ್ಕಾಗಿ, ದೇಶ ಸೇವೆಗಾಗಿ ನೀವು ಅದನ್ನು ಬಳಸಿ. ಒಳ್ಳೆ ಕೆಲಸಕ್ಕಾಗಿ, ಮರ ಗಿಡ ಬೆಳೆಸೋದಕ್ಕೆ ಮತ್ತು ನೀರು ಶುದ್ಧೀಕರಣ ಮಾಡೋದಕ್ಕೆ. ಇವಾಗ ಆಗಬೇಕಾಗಿರೋದು ಪರಿಸರ ನಿರ್ಮಾಣ ಆಗಬೇಕಾಗಿದೆ. ಮಕ್ಕಳಿಗೆ ಬಹುಮಾನ ಕೊಡೋದು ಅದೆಲ್ಲ ಏನು ಅಗತ್ಯ ಇಲ್ಲ, ಯಾಕೆ ತಾಯಿ ತಂದೆಗಳ ಹತ್ರ ದುಡ್ಡಿದೆ. ಇವಾಗ ತುಂಬ ಬಡ ಮಕ್ಕಳು ಕೂಡ ಚೆನ್ನಾಗಿ ಬದುಕಿ ಒಳ್ಳೊಳ್ಳೆ ರ್ಯಾಂಕ್ ತೆಗಿತಾ ಇದ್ದಾರೆ. ಕಸ ಮುಸರೆ ಮಾಡ್ತಕ್ಕಂಥ ತಾಯಂದ್ರ ಮಕ್ಕಳು ರ್ಯಾಂಕ್ ಬರ್ತಾ ಇದ್ದಾರೆ. ಅದೇ ಒಂದು ದೊಡ್ಡ ಸಂತೋಷ, ಗೊತ್ತಾಯ್ತಲ್ವ. ಅವ್ರಿಗೆ ನಾವೇನು ಹೆಲ್ಪ್ ಮಾಡಬೇಕಾಗಿಲ್ಲ, ಅವರು ತಮ್ಮ ಸ್ವಶಕ್ತಿ ಮೇಲೆ ಬೆಳೀತಾರೆ. ಆದರೆ ನಾವು ಮಾಡಬೇಕಾಗಿರೋದು ಭೂಮಿಯ ತಾಪಮಾನ ಕಡಿಮೆ ಮಾಡೋದಕ್ಕೆ ಏನು ಮಾಡಬೇಕು, ಜೊತೆಗೆ ಈ ಫಾಸಲ್ ಫ್ಯೂಯಲ್ ಇದನ್ನು ಕಡಿಮೆ ಮಾಡಿಕೊಂಡು, ಅಂದರೆ ಪಳವಳಿಕೆಯಿಂದ ಬಂದಂಥ ಇಂಧನ, ಪೆಟ್ರೋಲ್, ಡೀಸೆಲ್ ಇದ್ರದ್ದೆಲ್ಲ ಕಡಿಮೆ ಮಾಡಿಕೊಂಡು ಸೋಲಾರ್ ವಿದ್ಯುತ್ತನ್ನು ತಯಾರು ಮಾಡ್ಕೊಳ್ಳಿ. ನಿಮ್ಮ ಮನೆ ಮೇಲೆಲ್ಲ ಪ್ರತಿಯೊಬ್ಬರು ಸೋಲಾರ್ ಹಾಕ್ಸ್ಕೋಬೇಕು. ಪ್ರತಿಯೊಬ್ಬರು ಮಳೆ ನೀರು ಸಂಗ್ರಹ ಮಾಡಬೇಕು. ಇಲ್ಲಿ ನಾವು ಮಳೆ ನೀರು ಸಂಗ್ರಹ ಮಾಡ್ತೀವಿ. 65,000 ಲೀಟ್ರದ್ದು ಕುಡಿಯೋ ನೀರಿನ ಟ್ಯಾಂಕ್ ಕಟ್ಟಿದ್ದೀವಿ. ಈಗ ನೀವೇನು ದಾಸೋಹ ಕೂತ್ಕೊಳ್ತೀರಲ್ಲ, ಪ್ರಸಾದ ಕೂತ್ಕೊಳ್ತೀರಲ್ಲ, ಅದ್ರ ಕೆಳಗಡೆ 65,000 ಲೀಟ್ರದ್ದು ನೀರಿನ ಟ್ಯಾಂಕ್ ಇದೆ. ವರ್ಷ ಪೂರ್ಣ 22ನೇ ಇಸ್ವಿಲಿ 21-22 ಬರಗಾಲ ಥರ ಸ್ಥಿತಿ ಇತ್ತಲ್ಲ, ಆವಾಗಲೂ ನಮಗೆ ಮಳೆ ನೀರೇ ಸಿಕ್ಕಿದೆ. ಅಂಥ ಮಳೆಗೂ ಕೂಡ ನಮಗೆ ಮಳೆ ನೀರು ಸಾಕಾಗಿದೆ. ವರ್ಷ ಪೂರ್ಣ ಮಳೆ ನೀರು ಕುಡಿದಿದ್ದೀವಿ. ಒಂದೇ ಒಂದು ಮಿನರಲ್ ವಾಟರ್ ಕ್ಯಾನ್ ತೊಗೊಂಡಿಲ್ಲ ನಾವು, ಒಂದೇ ಒಂದು ಖರೀದಿ ಮಾಡ್ಕೊಂಡು ಬಂದಿಲ್ಲ. ಬಂದವ್ರಿಗೂ ಅದನ್ನೇ ಕೊಟ್ಟಿದ್ದೀವಿ. ನಾವು ಅಷ್ಟೇ ಕೊಡೋದಿಲ್ಲ, ಎಲ್ಲರೂ ನಿಮಗೂ ಅದನ್ನೇ ಕೊಡಿಸ್ತೀವಿ. ನಿಮ್ಮ ಬಾಟ್ಲುಗಳು ತುಂಬ್ಕೊಂಡು ಹೋಗ್ತೀವಿ, ಕೊಡ್ತೀವಿ, ತುಂಬ್ಕೊಂಡೋಗಿ, ತೊಂದರೆ ಇಲ್ಲ. ನೋ ರಿಸ್ಟ್ರಿಕ್ಷನ್. ಯಾಕೆ ಮಳೆಗಾಲ ಬರ್ತಾ ಇದೆ, ಪರಮಾತ್ಮ ಮಳೆ ಕೊಡೋನಿದ್ದಾನೆ, ಆಕಾಶಗಂಗಾ ಅದು ನಿಮಗೆ. ಅದಕ್ಕೆ ನೀವು ಬಾಟ್ಲಿ ನೀರು ತುಂಬ್ಕೊಂಡೋಗಿ ನೋಡಿ. ಅದಕ್ಕೆ ನಿಮ್ಮ ಮನೆ ಮೇಲೆ ಬಿದ್ದಂಥ ಮಳೆ ನೀರು ಅಲ್ಲಲ್ಲೇ ಸಂಗ್ರಹ ಮಾಡಿಬಿಟ್ರೆ, ಅಲ್ಲೇ ಇಂಗಿಸ್ಕೊಂಡ್ಬಿಟ್ರೆ ನೀವು ಪ್ರವಾಹನೇ ಬರಲ್ಲ ನದಿಗೆ. ಅದನ್ನು ಎಲ್ಲರೂ ಮಾಡಿ. ಸಾವಯವ ಕೃಷಿ ಮಾಡಲಿಕ್ಕೆ ಯಾರಿಗೆ ಶಕ್ತಿ ಇದೆ, ಸಾವಯವ ಕೃಷಿ ಮಾಡಿ. ಇವತ್ತಿನ ಅಗತ್ಯ ಇದೆ ಅದು. ಗೋ ಸಾಕಾಣಿಕೆ ಮಾಡಿ, ಅದಕ್ಕೆ ಪ್ರೋತ್ಸಾಹ ಕೊಡಿ. ನಾವು ಗೋಶಾಲೆ ಆಳುಗಳ ಸಮಸ್ಯೆಯಿಂದ ತೆಗೆದುಬಿಟ್ವಿ. ಈಗ ಒಂದು 2-3 ತಿಂಗಳಾಯಿತು. 20 ವರ್ಷ ಕಾಪಾಡ್ಕೊಂಬಂದಿದ್ವಿ. 30-35ವರೆಗೂ ಆಕಳಾಗಿದ್ವು. ಆದರೆ ನೋವಿನಿಂದ, ಬೇಸರದಿಂದ ನಮ್ಮಲ್ಲಿ ಕೆಲವರು ಕಣ್ಣೀರು ಹಾಕಿರ್ಬೋದು ಗೋಶಾಲೆ ತೆಗೆಯುವಾಗ. ಅಂಥ ಸ್ಥಿತಿನಲ್ಲಿ ಗೋಶಾಲೆ ತೆಗೆದು ಮತ್ತು ಮಾಡ್ತೀವಿ. ನೀವೆಲ್ಲರೂ ತಯಾರಿದ್ದರೆ, ಸೇವೆ ಮಾಡಲಿಕ್ಕೆ ತಯಾರಿದ್ದರೆ ನಾವು ಮತ್ತೆ ಗೋಶಾಲೆ ಮಾಡೋಣ. ಆಮೇಲೆ ಮಕ್ಕಳಿಗೆ ಆರೋಗ್ಯದ ಬಗ್ಗೆ ಪರಿಕಲ್ಪನೆ ಕೊಡೋಣ. ಔಷಧಿ ಮಾತ್ರ ಇಲ್ದಂಗೆ ಆರೋಗ್ಯ ಕೊಡೋದು, ಅದು ನಮ್ಮ ವೈಶಿಷ್ಟ್ಯ. ಆಮೇಲೆ ತುಂಬ ಖರ್ಚಾಗಲಾರ್ದಂಗೆ, ನೀವು ಸಿಂಧಾಲ್ಗೋ ಉಜಿರೆಗೋ ಹೋಗಿರ್ತೀರಿ, ಪ್ರಕೃತಿ ಚಿಕಿತ್ಸೆ ಅಂತ ಕಲ್ತ್ಕೊಂಡು ಬರ್ತೀರಿ. ಅದಂತ 5 ಸ್ಟಾರ್ ಹೋಟೆಲ್ ಆದಂಗೆ ಆಗಿರುತ್ತೆ ಅಷ್ಟೇ ನಿಮ್ಮ ಅನುಭವ. ಅಲ್ಲಿ ನೀವು ಉಪವಾಸನೂ ಕಲಿಯಲ್ಲ, ಏನೂ ಕಲಿಯಲ್ಲ. ಇಲ್ಲಿ ಬಂದರೆ ಉಪವಾಸ ಕಲಿಸ್ತೀವಿ, ಯೋಗ ಕಲಿಸ್ತೀವಿ, ವಾಕಿಂಗ್ ಮಾಡಲಿಕ್ಕೆ ಒಳ್ಳೆಯ ವ್ಯವಸ್ಥೆ ಇದೆ. ನೋಡಿ, ತೋಳಕ್ಕೆ ಹೋಗೋದು ಕೇಳಿಸ್ತಾ ಇದೆ, ತೋಳಕ್ಕೆ ಹೋಗೋದು. ಇಲ್ಲಿ ತೋಳ ನರಿಗಳು ಇದ್ದಾವೆ, ನಮಗೂ ತೊಂದರೆ ಕೊಡಲ್ಲ, ನಾವು ಅವ್ರಿಗೆ ತೊಂದರೆ ಕೊಡಲ್ಲ. ಚಿರತೆ ಬಂದರೂ ನಾವು ಹೆದರಲ್ಲ, ನಮಗೇನು ತೊಂದರೆ ಕೊಟ್ಟಿಲ್ಲ, ಅದು ಗೊತ್ತಾಯ್ತಲ್ವ. ಅದಕ್ಕೆ ನಾವೆಲ್ಲ ಪ್ರಾಣಿಗಳಿಗೆ ಪ್ರೀತಿ ಕೊಡೋ ಹಾಗೆ ನಾವು ಬದುಕಬೇಕು. ಅವು ನಮ್ಮ ಪ್ರೀತಿಯನ್ನು ಖಂಡಿತ ಅರ್ಥ ಮಾಡ್ಕೊಳ್ತವೆ. ಇಲ್ಲೊಂದು ನಾಯಿ ಇದೆ, ಕಾಶಿ ಸಾಧುಗಳು ಬಂದಾಗ ಇಲ್ಲಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅದನ್ನ ಇಷ್ಟು ಪ್ರೀತಿ ಮಾಡುತ್ತೆ ನಮ್ಮನ್ನು ಅದು. ಅದನ್ನು ನಾವು ಅಷ್ಟು ಪ್ರೀತಿ ಮಾಡ್ತಾ ಇಲ್ಲ ನಾವು, ನಿಜವಾಗಿ ಅಷ್ಟು ಪ್ರೀತಿ ಮಾಡುತ್ತೆ. ಅಂದರೆ ಪ್ರಾಣಿಗಳಿಗೂ ಪ್ರೀತಿ ಬೇಕಾಗಿದೆ ಅಂದಾಗ ಮನುಷ್ಯರಿಗೆ ಪ್ರೀತಿ ಬೇಡವಾ? ಅದಕ್ಕೆ ಆ ಪ್ರೀತಿಯನ್ನು ಕೊಡೋಣ. ಜಾತಿ, ಧರ್ಮ, ಕುಲ, ಗೋತ್ರ ಎಲ್ಲವನ್ನೂ ನಾವು ಸೈಡ್ಗೆ ಇಟ್ಬಿಟ್ಟು ನಾವೆಲ್ಲ ಭಾರತೀಯರು ಅನ್ನುವ ಭಾವದಲ್ಲಿ ನಾವೆಲ್ಲ ಬದುಕೋಣ. ಅದನ್ನೇ ಧರ್ಮವನ್ನಾಗಿ ಮಾಡ್ಕೊಳ್ಳೋಣ. ರಾಷ್ಟ್ರ ಧರ್ಮವೇ ನಿಜವಾದ ಧರ್ಮ. ಭಾರತ ಮಾತೆಯೇ ಎಲ್ಲರ ತಾಯಿ. ಒಂದೇ ಮಾತರಂ ನಮ್ಮ ಮಂತ್ರ. ಈ ರೀತಿಯಲ್ಲಿ
ನಾವೆಲ್ಲರೂ ಬದುಕೋಣ. ಇದು ಪೂಜೆ ಧ್ಯಾನ ಪದ್ಧತಿ ನಿಮ್ದು ಮಾಡಿ, ನಿಮ್ಮ ಗುರುವಿನ ಈಗ ಲಿಂಗಾಷ್ಟಕ ಹಾಡಿದ್ರಿ, ನಾವು ವಚನಗಳನ್ನ ಹಾಡ್ತೀವಿ, ಯಾರೋ ಉಪನಿಷತ್ತುಗಳನ್ನ ಕಲಿತಾರೆ, ಬೇಕಾದ ಕಲೀರಿ. ಇನ್ನೊಬ್ರಿಗೆ ತೊಂದರೆ ಕೊಡಲಾರ್ದೆ ಇದ್ರೆ ಸಾಕು. ಬೇರೆ ಧರ್ಮಗಳು ಬೇರೆಯವ್ರಿಗೆ ತೊಂದರೆ ಕೊಡ್ತವೆ, ಧರ್ಮದ ಹೆಸರಿನಲ್ಲೇ ತೊಂದರೆ ಕೊಡ್ತಾರೆ. ಆದರೆ ನಮ್ಮ ಭಾರತೀಯ ಧರ್ಮಗಳು ಯಾವೇ ಇರಲಿ, ಅವು ಇನ್ನೊಬ್ಬನ ಕೊಲ್ಲು ಅಂತ ಯಾರು ಹೇಳಲ್ಲ. ಇನ್ನೊಬ್ಬ ಧರ್ಮಯುದ್ಧ ಅಂತ ನಮ್ಮಲ್ಲಿ ಇಲ್ವೇ ಇಲ್ಲ. ಬುದ್ಧ ಯುದ್ಧ ಮಾಡಬಾರ್ದು ಅಂತಲೇ ಮನೆ ಬಿಟ್ಟು ಹೋಗಿದ್ದು. ನಿಜವಾಗಿ ನದಿಗೋಸ್ಕರ ಜಗಳ ಮಾಡೋರು ಇದ್ರು ಅವರೆಲ್ಲ, ಆ ಕಪಿಲವಸ್ತುವಿನ ಜನ. ಅದನ್ನು ತಪ್ಪಿಸ್ಬೇಕು ಅಂತಲೇ ಬುದ್ಧ ಮನೆ ಬಿಟ್ಟು ಹೋಗಿದ್ದು. ಅದಕ್ಕೋಸ್ಕರವಾಗಿ ನಾವಿಲ್ಲಿ ತಿಳ್ಕೋಬೇಕು, ನಮ್ಮ ಮೂಲ ಪುರುಷರು ಯಾರೇ ಇರಲಿ, ಅಂದರೆ ಸುಮಾರು 40-50 ಸಾವಿರ ವರ್ಷಗಳಿಂದ ಋಷಿಗಳು, ಯೋಗಿಗಳು, ಶಿವ, ರಾಮ, ಕೃಷ್ಣ ಇವರೆಲ್ಲರೂ ನಮ್ಮ ಪೂರ್ವಜರು. ಅವ್ರು ಯಾರೂ ಕೆಟ್ಟದಾಗಿ ಅಂದರೆ ಯುದ್ಧ ಮಾಡಬೇಕು, ಭೂಮಿಯನ್ನು ಆಕ್ರಮಿಸ್ಕೋಬೇಕು, ಸುವರ್ಣ ಲಂಕೆಯಲ್ಲಿ ಇರು ಅಂತೇಳಿ ರಾಮನಿಗೆ ಕೇಳಿದ್ರೆ, ಇಲ್ಲಪ್ಪ ಬೇಡ, ಅದನ್ನು ವಿಭೀಷಣನಿಗೆ ಕೊಡೋಣ, ನಾವು ಅಯೋಧ್ಯೆಗೆ ಹೋಗೋಣ ಅಂತ ಬಂದಂಥವು. ಇಲ್ಲಾಂದರೆ ವಿಭೀಷಣನನ್ನು ಜೈಲಲ್ಲಿ ಇಟ್ಬಿಟ್ಟು ಸುವರ್ಣ ಲಂಕೆಯನ್ನು ವಶಪಡಿಸ್ಕೊಂಡು ಅದನ್ನು ಆಡಳಿತ ನಡೆಸ್ಬೋದಾಗಿತ್ತಲ್ಲ. ಅದು ನಮ್ಮ ಭಾರತೀಯರ ಪರಂಪರೆ ಅಲ್ಲ. ಅದಕ್ಕೋಸ್ಕರ ನಾವು ತಿಳ್ಕೊಳ್ಳೋಣ, ನಾವೆಲ್ಲರೂ ಭಾರತೀಯರು ಅನ್ನುವ ಭಾವದಿಂದ ಬದುಕೋಣ. ನಾನು ಕೊನೆಗೆ ಮಾತಾಡೋದು ಸಂಪ್ರದಾಯ, ಆದರೆ ನ್ಯಾಯಮೂರ್ತಿಗಳು ಇವತ್ತು ನಮ್ಮ ಮಠಕ್ಕೆ ಮೊದಲನೇ ಸಾರಿ ಬಂದಿದ್ದಾರೆ ಅಂತ ಅನ್ಕೊತೀನಿ. ಅದಕ್ಕೆ ಅವ್ರಿಗೆ ಗೊತ್ತಾಗಲಿ, ಮಾತಾಡ್ಲಿಕ್ಕೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ನಾನೇ ಮೊದಲು ಮಾತಾಡಿದೆ. ಈಗ ನ್ಯಾಯಮೂರ್ತಿಗಳ ಮಾತು ಕೇಳೋಣ, ಆನಂತರ ಮಂಗಳ ಆಗತ್ತೆ. ಮಂಗಳ ಮಾಡಿ ಎಲ್ಲರೂ ಪ್ರಸಾದ ಸ್ವೀಕಾರ ಮಾಡಿಕೊಂಡು, ಪ್ರಸಾದ ಅಂದರೆ ಇಲ್ಲಿ ಕೈಯಲ್ಲಿ ಕೂಡ ಪ್ರಸಾದ ಅಲ್ಲ, ಮಹಾಪ್ರಸಾದ, ಅದಕ್ಕೆ ಪ್ರಸಾದ ಅಂತ ಕರಿತೀವಿ. ಊಟಕ್ಕೆ ನಾವು ಎಲ್ಲರೂ ನಿಧಾನವಾಗಿ ಪ್ರಸಾದ ಮಾಡ್ಕೊಳ್ಳಿ. ಕೆಳಗಡೆ ಕೂತ್ಕೊಳ್ಳೋಕ್ಕಾಗಲಾರ್ದವ್ರು ಕುರ್ಚಿಗಳ ವ್ಯವಸ್ಥೆ ಇದೆ, ಕುರ್ಚಿ ಮೇಲೆ ಕೂತ್ಕೊಂಡು ನೀಡಿಸ್ಕೊಂಡು ನಿಧಾನಕ್ಕೆ ಪ್ರಸಾದ ಮಾಡಿ. ಒಂದೊಂದು ತುತ್ತು ಪ್ರಸಾದವಾಗಬೇಕು. ಯಾರೂ ಒಂದು ತುತ್ತನ್ನು ವ್ಯರ್ಥ ಮಾಡಬೇಡಿ, ಒಂದು ಅಗಳನ್ನು ಚೆಲ್ಲಬೇಡಿ. ಹಾಗೆ ಮಾಡಿ, ಹಾಗೆ ನೀಡಿ. ನಮ್ಮವರು ಕೂಡ ನಿಧಾನಕ್ಕೆ ಕೇಳಿ ನೀಡಿ. ಪ್ರಸಾದದ ಭಾವ ಬರಬೇಕು ಅವರಿಗೆ, ಮನೆಗಿಂತ ಖುಷಿ ಆಗಬೇಕು ಇಲ್ಲಿ. ಹಾಗೆ ನೀವು ಪ್ರಸಾದವನ್ನು ಅವರಿಗೆ ಎಡೆ ಮಾಡಬೇಕು. ಇದಿಷ್ಟು ಇವತ್ತಿನ ಚಿಂತನ. ಎಲ್ಲರಿಗೂ ಶರಣ.